ಮುಳಬಾಗಿಲು ಶಾಸಕರು ಸಮೃದ್ಧಿ ವಿ ಮಂಜುನಾಥ್ ಅವರು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಯಿತು. ಮೊದಲಿಗೆ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮ ಕೀಲುಹೊಳಲಿ, ಪೆತ್ತಾಂಡ್ಲಹಳ್ಳಿ, ನಾಗನಹಳ್ಳಿ, ಅಂಬ್ಲಿಕಲ್, ಅತ್ತಿಕುಂಟೆ ಗ್ರಾಮಗಳಲ್ಲಿ ಆಯುಷ್ ಆರೋಗ್ಯ ಮಂದಿರ ಕಟ್ಟಡದ ಗುದ್ದಲಿ ಪೂಜೆ ಕಾರ್ಯಕ್ರಮಗಳು ಮಾಡಲಾಯಿತು. ನಮ್ಮ ನಗರ ಭಾಗದ ಮುಳಬಾಗಲ್ ತಾಲೂಕಿನ ನಮ್ಮ ದೇವಮೂಲೆ ಅಂತ ಹೆಸರಾಗಿರ್ತಕ್ಕಂಥ ನಮ್ಮ ಬೈರ್ಕೂರು ಹೋಬಳಿದಲ್ಲಿ 2 ಆಯುಷ್ಮಾನ್ ಆಸ್ಪತ್ರೆಗಳನ್ನ ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರ ಒಂದು ಕನಸು, ಮೋದಿಯವರ ಕನಸು ಇವತ್ತು ಎಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿ ಕೂಡ ಆರೋಗ್ಯವನ್ನು ಕೊಡಬೇಕನ್ನೋ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ಎರಡೂ ಸೇರಿ ಅವಧಿಯಲ್ಲಿ ಸುಮಾರು ಕೆಳಗಡೆ ಒಂದು ಹಾಸ್ಪಿಟ್ಲು, ಮೇಲೆ ಡಾಕ್ಟರ್ ಮನೆ 24 ಗಂಟೆ ಅವೈಲೇಬಲ್ ಇರ್ತಕ್ಕಂಥ ಆಯುಷ್ಮಾನ್ ಆಸ್ಪತ್ರೆಗಳನ್ನ ಇವತ್ತು ಮಾಡಿದ್ದಾರೆ. ಇವತ್ತು 7 ಹಾಸ್ಪಿಟ್ಲನ್ನ ಈಗಾಗಲೇ ಬಿಡುಗಡೆ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು 20-21 ಹಾಸ್ಪಿಟ್ಲ್ ಕೂಡ ಈ ಒಂದು 1 ಮಂತ್ 2 ಮಂತ್ಸ್ ಅಲ್ಲಿ ಅಲಾಟ್ಮೆಂಟ್ ಆಗ್ತದೆ. ಇದು ಯಾಕಂತಂದ್ರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ಇವನ್ ಪಿತಾಂಡ್ಲಪಲ್ಲಿ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ನಮ್ಮ ದುಬೈ ರಾಮು ಇರ್ಬೋದು, ನಮ್ಮ ಶಂಕರ್ ಇರ್ಬೋದು, ನಮ್ಮ ಸುರೇಶ್ ಅಣ್ಣ ಇರ್ಬೋದು, ಅವರು ಸಾಕಷ್ಟು ಬಾರಿ ಹೇಳ್ತಾರೆ ನಮ್ಮೂರ್ಗೊಂದು ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಸಾಕಷ್ಟು ಜನ ಮುಖಂಡರು ನಮ್ಮ ಕಡಪಲ್ಲಿ ನಾಗರಾಜ್ ಇರ್ಬೋದು ಎಲ್ಲ ಹೇಳ್ತಾ ಇದ್ರು ಇವ್ರಿಗೊಂದು ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ತಾ ಇದ್ರು. ಈಗಾಗಲೇ ಒಂದು ದೊಡ್ಡ ಐಮಾಸು ಒಂದು ಹಾಸ್ಪಿಟ್ಲ್ ಈಗಾಗಲೇ ಮಾಡ್ಕೊಟ್ಟಿದ್ವಿ. ಇದು ವಿಶೇಷ ಏನಂತಂದ್ರೆ ಇವತ್ತು ಗುದ್ಲಿ ಪೂಜೆ ಮಾಡ್ಕೊಟ್ಟಿದ್ವಿ. 6 ಮಂತ್ ಅಲ್ಲಿ ಓಪನ್ ಮಾಡ್ಕೊಡ್ಬೇಕು, ಕಂಡೀಷನ್ ಹಂಗೆ 6 ಮಂತ್ ಅಲ್ಲಿ ಓಪನ್ ಮಾಡ್ಕೊಡ್ಬೇಕು ಅಂತ. ಈಗಾಗಲೇ ಇದು ಒಳ್ಳೆ ಕಾರ್ಯಕ್ರಮ. ಈಗಾಗಲೇ 7 ಆಯುಷ್ಮಾನ್ ಆಸ್ಪತ್ರೆಗಳನ್ನ ಮುಳಬಾಗಿಲು ತಾಲೂಕು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ರಾಷ್ಟ್ರ ಸರ್ಕಾರಕ್ಕೆ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು 20-21 ಅಲಾಟ್ಮೆಂಟ್ ಆಗಕ್ಕೆ ಅವ್ರ ಅನುಮೋದಿಯನ್ನ ಕೇಳಿದೀನಿ. ರಾಜ್ಯ ಸರ್ಕಾರ ಮಾಡಿ ಕಳಿಸಿದೀವಿ, ರಾಷ್ಟ್ರಕೋಶ ವೇಟ್ ಮಾಡ್ತಾ ಇದೀವಿ. ಅದು ಬಂದ ಕೂಡಲೇ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಿ ಗಡಿನಾಡು ಭಾಗ ಎಲ್ಲ ಕಡೆ ಕೂಡ ಈ ಹಾಸ್ಪಿಟ್ಲ್ ಓಪನ್ ಮಾಡಿ ಎಲ್ಲಾ ಬಡಬಗ್ಗರು ಕೂಡ ನಮ್ಮ ಅಡ್ವೊಕೇಟ್ ಹೇಳ್ದಂಗೆ ಕೆಲವರಿಗೆ BP ಇದೆ, ಶುಗರ್ ಇಂದ ಗೊತ್ತಾಗ್ತಾ ಇಲ್ಲ. ಕೆಲವು ಏನಂತ ಹೇಳ್ತಾರೆ ಎದೆ ನೋವು ಅಂತಂದ್ರೆ ಗ್ಯಾಸ್ಟ್ರಿಕ್ ಅನ್ಕೊಂತಾರೆ. ಬಟ್ ಆಕ್ಚುಲಿ ಇವತ್ತು ಏನಂತೆ ಅದನ್ನ ತುಂಬಾ ಮಿಸ್ಟೇಕ್ ಮಾಡ್ಕೊಂಡು ಇವತ್ತು ಪ್ರಾಣ ಕಳ್ಕೊಂತ ಇದ್ದಾರೆ. ಅದರಿಂದ ಈ ಪ್ರಾಣ ಅಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಳ್ಳಿಗಾಡಿ ಪ್ರದೇಶಕ್ಕೆ ಜನಕ್ಕೆ ಈಸಿ ಆಕ್ಸೆಸ್ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಾಸ್ಪಿಟಲ್ ಓಪನ್ ಮಾಡ್ತಾ ಇದೀವಿ. ಇದ್ರ ಮುಖಾಂತರ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಂಡು 6 ಮಂತ್ ಅಲ್ಲಿ ಓಪನ್ ಮಾಡ್ಕೊಡ್ತೀವಿ. ಆದಷ್ಟು ಬೇಗ ಇದಕ್ಕೆಲ್ಲ ಡಾಕ್ಟರ್ಸ್ ಬರ್ತಾರೆ. 24 ಗಂಟೆ ಇಲ್ಲೇ ಸರ್ವಿಸ್ ಕೊಡ್ತಕ್ಕಂಥ ಡಾಕ್ಟರ್ಸ್ ಬರ್ತಾರೆ. ಈ ಅನುಕೂಲವನ್ನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ.